ಮುಚ್ಚಿ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡೋಣ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸೋಣ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ ಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬಂದು ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು ಸ್ವಾಮಿ. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುವಂತೆ ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಇಂದಿನ ಆರಾಧನೆಯನ್ನು ಕರ್ತನೆ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಿನ್ನ ಒಂದು ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ನಿನ್ನ ಕೃಪೆ ಮಾಡು. ಹೌದು ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ಕರ್ತನೆ ನಿನ್ನ ಆಶೀರ್ವದಿಸಪ್ಪ. ಪ್ರತಿಯೊಂದು ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಉಳ್ಳುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಆಡುವಂಥ ಹಾಡುಗಳು, ನಾವು ಓದುವಂಥ ಕೀರ್ತನೆಗಳು, ನಾವು ಧ್ಯಾನ ಮಾಡುವಂಥ ದೇವರ ವಾಕ್ಯ ಕರ್ತನೆ, ಅದು ನಮ್ಮ ಜೀವಿತಕ್ಕೆ ಕರ್ತನೆ ನಿನ್ನ ನಾಮಕ್ಕೆ ಮಹಿಮೆಗೆ ಕಾರಣವಾಗುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಮತ್ತು ದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲವನ್ನೇ ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ಕೆಲವು ಹಾಡುಗಳನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಪ್ರಾರಂಭದಲ್ಲಿ ದೇವರನ್ನು ಸ್ತುತಿಸಿರಿ ಸದಾಕಾಲ, ದೇವರನ್ನು ಸ್ತುತಿಸಿರಿ ಎಂಬ ಹಾಡನ್ನು ಹಾಡಿ 489ನೇ ಹಾಡು, ಆ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ದೇವರನ್ನು ಸ್ತುತಿಸಿರಿ ಸದಾಕಾಲ, ದೇವರನ್ನು ಸ್ತುತಿಸಿರಿ, ಹಲ್ಲೆಲೂಯಾ. ದೇವರನ್ನು ಸ್ತುತಿಸಿರಿ ಸದಾಕಾಲ, ದೇವರನ್ನು ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕ ಆಕಾಶ, ಆತನ ಶಕ್ತಿ ಪ್ರದರ್ಶಕ ಆಕಾಶ, ನೋಡಿ ಸ್ತುತಿಸಿರಿ, ಹಲ್ಲೆಲೂಯಾ. ನೋಡಿ ಸ್ತುತಿಸಿರಿ ಸದಾಕಾಲ, ದೇವರನ್ನು ಸ್ತುತಿಸಿರಿ, ಹಲ್ಲೆಲೂಯಾ. ದೇವರನ್ನು ಸ್ತುತಿಸಿರಿ ಸದಾಕಾಲ, ದೇವರನ್ನು ಸ್ತುತಿಸಿರಿ. ಆತನ ಮಹತ್ ಕಾರ್ಯಗಳಿಗಾಗಿ, ಆತನ
ಆತನ ಮಹಾಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ಆತನನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನ ಮಹಾಪ್ರಭಾವಕ್ಕೆ ಆತನನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ಆತನನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಕೊಂಬುದೂತ ಆತನನ್ನು ಸ್ತುತಿಸಿರಿ. ಕೊಂಬುದೂತ ಆತನನ್ನು ಸ್ತುತಿಸಿರಿ. ಸ್ವರಮಂಡಲ ಕಿನ್ನರಿ. ಹಲ್ಲೆಲೂಯಾ, ಸ್ವರಮಂಡಲ ಕಿನ್ನರಿಗಳಿಂದ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ದಾಮಡಿ ಬಾಡಿಯುತ್ತ ಕುಣಿಯುತ್ತ ಸ್ತುತಿಸಿರಿ. ದಾಮಡಿ ಬಾಡಿಯುತ್ತ ಕುಣಿಯುತ್ತ ಸ್ತುತಿಸಿರಿ. ತಾಂತಿ ವಾದ್ಯ ಕೊಡಲು. ಹಲ್ಲೆಲೂಯಾ, ತಾಂತಿ ವಾದ್ಯ ಕೊಡಲು ಗಳಿಂದ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸೇರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ತಾಳದಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದಲೂ ಆತನನ್ನ ಸ್ತುತಿಸಿರಿ. ಎಲ್ಲರಿಗಿಂತ ಸ್ತುತಿಸಿರಿ. ಹಲ್ಲೆಲೂಯಾ, ಎಲ್ಲರಿಗಿಂತ ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಶ್ವಾಸವಿರುವುದೆಲ್ಲ ಯೆಹೋವನ ಸ್ತುತಿಸಲಿ. ಶ್ವಾಸವಿರುವುದೆಲ್ಲ ಯೆಹೋವನ ಸ್ತುತಿಸಲಿ. ಯೆಹೋವನಿಗೆ ಸ್ತೋತ್ರ. ಹಲ್ಲೆಲೂಯಾ, ಯೆಹೋವನಿಗೆ ಸ್ತೋತ್ರ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನ ಸ್ತುತಿಸಿರಿ. ಸದಾಕಾಲ ದೇವರನ್ನ ಸ್ತುತಿಸಿರಿ. ಇಲ್ಲಿ ಹೇಳುವಂಥದ್ದು ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ. ಯಾಹೋವನಿಗೆ ಸ್ತೋತ್ರ. ಸೊ ನಾವು ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಕಾರಣ ಆತನ ಕ್ರಿಯೆಗಳನ್ನು, ಆತನ ಸೃಷ್ಟಿಗಳನ್ನು ನಾವು ನೋಡುವಾಗ ನಾವು ಆತನ ಸ್ತುತಿಸುವಂಥವರಾಗಿರಬೇಕು. ಪ್ರಾರಂಭದಲ್ಲಿ ಆತನ ಶಕ್ತಿ ಪ್ರದರ್ಶಕ ಆಕಾಶ ಮಂಡಲವನ್ನು ನೋಡಿ
ಆತನ ಮಹತ್ ಕಾರ್ಯಗಳನ್ನು ನೋಡಿ ಆತನ ಪ್ರಭಾವಕ್ಕೆ ಸರಿಯಾಗಿ ನಾವು ಆತನನ್ನು ಸ್ತುತಿಸುವಂಥವರಾಗಿರಬೇಕು. ನಾವು ಯಾವ ರೀತಿಯಾಗಿ ದೇವರನ್ನು ಸ್ತುತಿಸಬೇಕು ಎಂಬುದಾಗಿ, ಕೊಂಬುದೂತ ಆತನನ್ನು ಸ್ತುತಿಸಿರಿ, ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ, ತಾಳದಿಂದಲೂ ಜಲ್ಲರಿಯಿಂದಲೂ ಆತನನ್ನು ಸ್ತುತಿಸಿರಿ ಎಂಬುದಾಗಿ. ಪ್ರಿಯ ದೇವ ಜನರೇ, ನಮ್ಮ ಸುತ್ತಮುತ್ತಲೂ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಕಳೆದ ರಾತ್ರಿ ಕಂಡಂಥವರು ಅನೇಕರು ಈ ಒಂದು ದಿನವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲದೆ, ಕಳೆದ ರಾತ್ರಿ ಅನೇಕ ವಿಧವಾದಂಥ ಪದ್ಧತಿಗಳನ್ನು ಮಾಡಿಕೊಂಡಂಥವರು, ಈ ದಿನದಲ್ಲಿ ಮಾಡುವುದಕ್ಕೆ ಅನೇಕ ಪದ್ಧತಿಗಳನ್ನು ಮಾಡಿಕೊಂಡಂಥ ಅನೇಕರು ಈ ಒಂದು ಪ್ರಭಾತವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲದೆ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಅನೇಕರು ರೋಗಗಳ ಮೂಲಕವಾಗಿ, ಅನೇಕರು ಮತ್ಯಾವುದೋ ಕಾರಣಗಳ ಮೂಲಕವಾಗಿ ಲೋಕದಿಂದ ಕಣ್ಮರೆಯಾಗಿದ್ದಾರೆ, ಲೋಕದಿಂದ ಮಾಯವಾಗಿದ್ದಾರೆ. ಆದರೆ ಸರ್ವಶಕ್ತನಾದ ದೇವರು ತನ್ನ ಮಹಾಕೃಪೆಯಿಂದ, ತನ್ನ ಮಹಾಕರುಣೆಯಿಂದ ಈ ಒಂದು ಹೊಸ ದಿನವನ್ನು ಕಾಣುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಾವು ಉಳಿದಿರುವಂಥದ್ದು ಯೆಹೋವನ ಕರುಣೆಯೇ. ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ. ಆತನ ಕೃಪಾವರಗಳನ್ನು ನೆನೆಸಿ, ಆತನ ಕರುಣೆಯನ್ನು ನೆನೆಸಿ, ಆತನ ಸಂರಕ್ಷಣೆಯನ್ನು ನೆನೆಸಿ, ಆತನ ಪರಿಪಾಲನಾ ಮಾರ್ಗವನ್ನು ನೆನೆಸಿ ನಾನು ನೀವು ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. 494ನೇ ಹಾಡು. ಯೇಸು ಯೇಸು ಎಂದು ನಾನು ಧ್ಯಾನಿಸುತ್ತಿರುವೆ, ನನ್ನ ಸರ್ವೇಂದ್ರಿಯದಿಂದ ಆತನನ್ನು ಕೊಂಡಾಡುತ್ತಿರುವೆ ಎಂಬ ಒಂದು ಹಳೇ ಹಾಡನ್ನು ಹಾಡಿ ನಾವು ದೇವರನ್ನು ನಾವು ಮಹಿಮೆಪಡಿಸೋಣ. ಯೇಸು ಯೇಸು ಎಂದು ನಾನು ಧ್ಯಾನಿಸುತ್ತಿರುವೆ, ನನ್ನ ಸರ್ವೇಂದ್ರಿಯದಿಂದ ಆತನ ಕೊಂಡಾಡುತ್ತಿರುವೆ. ಯೇಸು ಯೇಸು ಎಂದು ನಾನು ಧ್ಯಾನಿಸುತ್ತಿರುವೆ, ನನ್ನ ಸರ್ವೇಂದ್ರಿಯದಿಂದ ಆತನ ಕೊಂಡಾಡುತ್ತಿರುವೆ. ಯೇಸು ಯೇಸು ಎಂದು ಆಕಾಶ ಗೋಪುರ ಮೇಲೆ, ಆಗಮ್ಯ ಭೂಮಿಯು ಕೆಳಗೆ, ಆಕಾಶ ಗೋಪುರ ಮೇಲೆ, ಆಗಮ್ಯ ಭೂಮಿಯು ಕೆಳಗೆ, ಅಧಿಕಾರ ಹೊಂದಿರುವ ಕರ್ತಾಗೆ ನಾನಿಂದು ಆನಂದ ಗೀತವ ಹಾಡುವೆ. ಅಧಿಕಾರ ಹೊಂದಿರುವ ಕರ್ತಾಗೆ ನಾನಿಂದು ಆನಂದ ಗೀತವ ಹಾಡುವೆ. ಯೇಸು ಯೇಸು ಎಂದು ನಾನು ಧ್ಯಾನಿಸುತ್ತಿರುವೆ, ನನ್ನ ಸರ್ವೇಂದ್ರಿಯದಿಂದ ಆತನ ಕೊಂಡಾಡುತ್ತಿರುವೆ. ಯೇಸು ಯೇಸು ಎಂದು ಆತನ ಪ್ರೀತಿಯ ಸ್ಮರಿಸಿ, ಆ ದಿವ್ಯ ಪಾದವ ಸ್ತುತಿಸಿ, ಆತನ ಪ್ರೀತಿಯ ಸ್ಮರಿಸಿ, ಆ ದಿವ್ಯ ಪಾದವ ಸ್ತುತಿಸಿ, ಅರುಣೋದಯದಿಂದ ಆತನ ಕುರಿತು ಆಲಿಸಿ ಬರುವೆ ನಾನೆಂದು. ಅರುಣೋದಯದಿಂದ ಆತನ ಕುರಿತು ಆಲಿಸಿ ಬರುವೆ ನಾನೆಂದು. ಯೇಸು ಯೇಸು ಎಂದು ನಾನು ಧ್ಯಾನಿಸುತ್ತಿರುವೆ,
ತಾನ ಕೊಂಡಾಡುತ್ತಿರುವೆ. ಯೇಸು ಯೇಸು ಎಂದು, ಯೇಸು ಯೇಸು ಎಂದು ನಾನು ಧ್ಯಾನಿಸುತ್ತಿರುವೆ. ನನ್ನ ಸರ್ವೇಂದ್ರಿಯದಿಂದ ಆತನನ್ನ ಕೊಂಡಾಡುತ್ತಿರುವೆ. ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಸರ್ವೇಂದ್ರಿಯಗಳೇ, ನಮ್ಮ ಎಲ್ಲ ಅಂಗಗಳೇ, ದೇವರು ನಮಗೆ ಕೊಟ್ಟಿರುವಂಥ ಎಲ್ಲ ಅಂಗಗಳಿಂದ ನಾವು ದೇವರನ್ನು ಸ್ತುತಿಸುವಂಥವರಾಗಿರಬೇಕು. ಸೊ ಈ ಬೆಳಗಿನ ಜಾವದಲ್ಲಿ ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಓ ಲಾರ್ಡ್ ಮೈ ಗಾಡ್, when I in awesome wonders consider all the words thy hand hath made, I see the stars, I hear the mighty thunder, thy power throughout the universe displayed. ದೇವರ ಸೃಷ್ಟಿಯನ್ನು ನೆನೆಸಿ ಹಾಡಿರುವಂಥ ಒಂದು ಹಾಡು. ಈ ಒಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಓ ಲಾರ್ಡ್ ಮೈ ಗಾಡ್, when I in house wonder consider all the world that hand hath made, I see the stars, I hear the mighty thunder, thy power throughout the universe displayed. Then sings my soul, my Savior God, how great thou art, how great thou art. Then sings my soul, my Savior God, to thee. How great thou art, how great thou art. When through the wood and for us blessed wonder, I hear the bird sing sweetly in the tree. When I look down from lofty mountain grandeur, and hear the brook and feel the gentle breeze, then sings my soul, my Savior, how great thou art, how great thou art. Then sings my soul, my Savior God, to thee. How great thou art, how great thou art. But when I think that God is Son or Spirit, sent him to die, I scarce can take it in, that on the cross my burden gladly buried. He bled and died to take away my sin. Then sings my soul, my Savior God, to thee. How great thou art, how great thou art. Then sings my soul, my Savior,
Great thou art, how great thou art. When Christ shall come, we shout of acclamation, and take me home, what joy shall fill my heart. Then shall I bow in humble adoration, and there proclaim, my God, how great thou art. Then sings my soul, my Savior God, how great thou art, how great thou art. Then sings my soul, my Savior God, to thee. How great thou art, how great thou art. Hallelujah. How great thou art. ನಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾನೆ. ಈ ದೊಡ್ಡ ದೇವರನ್ನ, ಸೃಷ್ಟಿಕರ್ತನನ್ನ, ಸೃಷ್ಟಿಪಾಲಕನನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ಕೀರ್ತನೆಗಳು 117 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸರ್ವ ಜನಾಂಗಗಳೇ ಯೆಹೋವನನ್ನ ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನ ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ದೇವರ ಮಹಾಕೃಪೆ, ದೇವರ ಮಹಾ ಕರುಣೆ ನಮ್ಮ ಮೇಲೆ ಅಪಾರವಾಗಿರುವುದರಿಂದ ಅದರ ಕೆಳಗಿನ ವಾಕ್ಯದಲ್ಲಿ ಯೆಹೋವನ ಸತ್ಯತೆಯು ಸದಾ ಇರುವುದು. ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನ ಆರಾಧಿಸುವುದಕ್ಕೆ, ಈ ದೇವರನ್ನ ಸ್ತುತಿಸುವುದಕ್ಕೆ, ಈ ದೇವರನ್ನ ಮಹಿಮೆ ಪಡಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಕೃಪೆಯನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ಕೀರ್ತನೆಗಳಲ್ಲಿ ಹೇಳುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ಹೌದು ಪ್ರಿಯ ದೇವರ ಮಕ್ಕಳೇ, ಆ ದೇವರ ಕೃಪೆಗಾಗಿ, ಆ ದೇವರ ಕರುಣೆಗಾಗಿ, ಆ ದೇವರ ಸತ್ಯತೆಗಾಗಿ ಈ ಬೆಳಗಿನ ಜಾವದಲ್ಲಿ ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಕೀರ್ತನೆ 19 ಈ ರೀತಿ ಬರೆಯಲ್ಪಟ್ಟಿದೆ, ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನ ತಿಳಿಸುತ್ತದೆ ಎಂಬುದಾಗಿ. ದೇವರ ಸೃಷ್ಟಿಗಳು, ದೇವರು ಸೃಷ್ಟಿಸಿದಂತ ಸೃಷ್ಟಿಗಳು ದೇವರ ಕ್ರಿಯೆಯನ್ನ, ದೇವರ ಮಹತ್ ಕಾರ್ಯಗಳನ್ನ ಅದು ಹೊಗಳುವಂತದ್ದಾಗಿದೆ. ಆಕಾಶದಲ್ಲಿರುವ ಪಕ್ಷಿಗಳು ಅದು ದೇವರನ್ನ ಸ್ತುತಿಸುವಂತದ್ದಾಗಿರ್ತದೆ. ಪ್ರಿಯ ದೇವರ ಮಕ್ಕಳೇ, ನಾವು ಪ್ರಾರಂಭದಲ್ಲಿ ಹಾಡಿದಂತ ಹಾಡು ಕೀರ್ತನೆ 156 ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದೇವರನ್ನ ಸ್ತುತಿಸಿರಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರನ್ನ ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಕೊನೆಯ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ. ದೇವರು ನಿಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ ಕಾಣುವುದಕ್ಕೆ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ, ಪ್ರಿಯ ದೇವ ಜನರೇ, ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಆದುದರಿಂದಲೇ ಕೀರ್ತನೆ ಕೊನೆಗೊಳ್ಳುವಂಥದ್ದು, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ. ಶ್ವಾಸವಿಲ್ಲದೆ ಇರುವಂಥದ್ದಲ್ಲ, ಶ್ವಾಸವಿರುವಂಥದ್ದು ಯೆಹೋವನನ್ನ ಸ್ತುತಿಸಲಿ. ಪ್ರಿಯರೇ, ದೇವರು ನಿನ್ನ ಜೀವಿತದಲ್ಲಿ ಈ ಒಂದು ದಿನವನ್ನ ಕಾಣುವುದಕ್ಕೆ ಅವಕಾಶವನ್ನ ಕೊಟ್ಟಿರುವಾಗ, ನೀನು ಆಗಿರುವಂತ ಜಾಗದಲ್ಲಿ ನಿನ್ನ ಪರಿಸ್ಥಿತಿಗಳದು ಏನೇ ಆಗಿರಬಹುದು, ಆದರೆ ನೀನು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನೀನು ಬಾಧ್ಯಸ್ಥನಾಗಿದ್ದೀಯ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಯಾಕೆಂದರೆ 2 3 ನನ್ನ ನಾಮದಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ನೀನು ನಿನ್ನ ಮನೆಗಳಲ್ಲಿ ಆಗಿರಬಹುದು, ಅಥವಾ ನೀನು ಬೇರೆ ಯಾವುದೋ ಒಂದು ಸ್ಥಳಗಳಲ್ಲಿ ಆಗಿರಬಹುದು, ಆದ್ರೆ ಈ ಪರಿಶುದ್ಧ ಆರಾಧನೆಯಲ್ಲಿ ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಕ್ಕಳೇ,
ನೀನು ನಾನು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಈ ಸರ್ವಶಕ್ತನಾದ ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತ ಈ ಸಮಯವನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರವನ್ನ ಸಮರ್ಪಿಸುತ್ತೇನೆ. ಸೊ ನಾವೆಲ್ಲರೂ ಈಗ ಕೀರ್ತನೆ 16 ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ಕೀರ್ತನೆಗಳು 16, Psalms 16 ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ಕೀರ್ತನೆಗಳು 16 ಓದುವ. ದೇವರೇ, ನಾನು ನಿನ್ನ ಶರಣನು, ನನ್ನನ್ನು ಕಾಪಾಡು. O my soul, you have said to the Lord, you are my Lord. My goodness is nothing apart from you. ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. Their sorrow shall be multiplied, who hasten after another God. Their drink offerings of blood I will not offer, nor take up their names on my lips. ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನ ಭದ್ರಗೊಳಿಸುತ್ತಿ. The lines have fallen to me in pleasant places. Yes, I have a good inheritance. ಯೆಹೋವನು ನನಗೆ ಆಲೋಚನೆಯನ್ನ ಹೇಳಿ ಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. I have set the Lord always before me, because he is at my right hand, I shall not be moved. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. For you will not leave my soul in Sheol, nor will you allow your Holy One to see corruption. ಕೊನೆಯ ವಾಕ್ಯವನ್ನು ಸೇರೋಣ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಮತ್ತೊಂದು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮನ್ನ ಬರಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ. ಇವತ್ತು ನಾವು ಓದಿದಂತಹ ಕೀರ್ತನೆಗಳು 16. ಅದರ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನ ಸೇವೆಯು ಪೂರ್ಣಾನಂದಕರವಾದದ್ದು ಎಂಬುದಾಗಿ. ಇದು ದಾವೀದನು ಬರೆದಂತ ಒಂದು ಕೀರ್ತನೆಯಾಗಿದೆ. ದಾವೀದನ ಬರೆದಂತ ಒಂದು ಕೀರ್ತನೆ. ಈ ಕೀರ್ತನೆಗಾರನು ದೇವರಲ್ಲಿ ಪರಿಪೂರ್ಣವಾಗಿ ಆಶ್ರಯವನ್ನ ಇಟ್ಟಿರುವುದಾಗಿ ನಾವು ನೋಡುತ್ತೇವೆ. ಅದರ ಪ್ರಾರಂಭ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ಪ್ರಾರಂಭದಲ್ಲಿ ದಾವೀದನು ದೇವರೊಟ್ಟಿಗೆ ಹೇಳುವಂತ ಒಂದು ಮಾತು, ನಾನು ನಿನ್ನ ಶರಣಾಗತನು. ಅರ್ಥ, ನಾನು ನಿನ್ನಲ್ಲಿ ಪರಿಪೂರ್ಣವಾಗಿ ಆಶ್ರಯವನ್ನ ಇಟ್ಟಿದ್ದೇನೆ. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಾವು ಪರಿಪೂರ್ಣವಾಗಿ ದೇವರಲ್ಲಿ ಆಶ್ರಯವನ್ನ ಇಟ್ಟಿದ್ದೇವಾ ಎಂಬ ಒಂದು ಪ್ರಶ್ನೆಯನ್ನ ಪ್ರಾರಂಭದಲ್ಲಿ ಕೇಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ದೇವರ ಮಕ್ಕಳಾಗಿರುವಂತಹ ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ, ಅದು ಒಳ್ಳೆಯದಾಗಿರಬಹುದು, ಕೆಟ್ಟದಾಗಿರಬಹುದು, ನಮ್ಮ ಕೈಲಾಗುವ ಮಟ್ಟಿಗೆ ನಾವು ಅದನ್ನ ಎದುರಿಸುವುದಕ್ಕೆ ಪ್ರಯತ್ನಿಸುವಂತವರಾಗಿರುತ್ತೇವೆ. ನಂತರವಾಗಿ ಯಾವುದೇ ರೀತಿಯ ಸಹಾಯವು ಇಲ್ಲ ಎಂಬುದಾಗಿ ತೋಚುವಾಗ ನಾವು ದೇವರಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಇದು ಪ್ರತಿಯೊಬ್ಬರು ಪರಿಪಾಲಿಸಿಕೊಂಡು ಬರುತ್ತಿರುವಂತಹ ಒಂದು ಕಾರ್ಯವಾಗಿದೆ. ಆದರೆ ಇಲ್ಲಿ ದಾವೀದನು ಹೇಳುವಂಥದ್ದು, ದೇವರೇ, ಅಲ್ಲಿ ಗಮನ ಬಿಟ್ಟು ನೋಡಬೇಕು. ದೇವರೇ, ಅಲ್ಲಿ ಒಂದು ಕಾಮ ಕೊಟ್ಟಿದ್ದಾರೆ, ನಾನು ನಿನ್ನ ಶರಣಾಗತನು. ಇಲ್ಲಿ ದೇವರೊಟ್ಟಿಗೆ ದಾವೀದನು ಹೇಳುವಂಥದ್ದು, ದೇವರೇ, ನಾನು ನಿನ್ನನ್ನ ಆಶ್ರಯಿಸಿಕೊಂಡಿದ್ದೇನೆ, ಸೊ ನನ್ನನ್ನ ಕಾಪಾಡು.
ನಾವು ಸಾಧಾರಣವಾಗಿ ದೇವರೇ ನಾನು ನಿನ್ನ ಶರಣಾಗತನು, ನನ್ನನ್ನ ಕಾಪಾಡು ಎಂಬುದಾಗಿ ಓದುತ್ತೇವೆ. ಆದರೆ ಬರೆದಿರುವಂತಹ ಅರ್ಥಗಳನ್ನ, ಬರೆದಿರುವಂತಹ ವಿಧಾನಗಳನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಲ್ಲಿ ದಾವೀದನು ಹೇಳುವಂಥದ್ದು ದೇವರೇ, ಅಲ್ಲಿ ಒಂದು ಕಾಮ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ಒಬ್ಬ ವ್ಯಕ್ತಿ ಅಥವಾ ದೇವರಲ್ಲಿ ದಾವೀದನು ಹೇಳುವಂಥದ್ದು, ನಾನು ನಿನ್ನನ್ನ ಆಶ್ರಯಿಸಿದ್ದೇನೆ, ನನ್ನನ್ನ ಕಾಪಾಡು ಎಂಬುದಾಗಿ. 118ನೇ ಕೀರ್ತನೆಯಲ್ಲಿ ಅದರ 8 ಮತ್ತು 9 ವಾಕ್ಯಗಳಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ನಮ್ಮೆಲ್ಲರಿಗೂ ಪರಿಚಿತ ಇರುವಂತ ಒಂದು ದೇವರ ವಾಕ್ಯ, ನಾವು ಸದಾ ಕಾಲವು ಹೇಳುವಂತ ದೇವರ ವಾಕ್ಯ, ನಾವು ಸದಾ ಕಾಲವು ಉಚ್ಚರಿಸುವಂತ ದೇವರ ವಾಕ್ಯ. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನಮ್ಮ ಪ್ರಾರ್ಥನೆಯಲ್ಲಿ ಅಥವಾ ನಾವು ದೇವರ ವಾಕ್ಯವನ್ನ ಉಚ್ಚರಿಸುವಂತ ಸಂದರ್ಭದಲ್ಲಿ ಸಾಧಾರಣವಾಗಿ ಸಂಡೇ ಸ್ಕೂಲ್ ಮಕ್ಕಳಿಂದ ಪ್ರಾರಂಭಗೊಂಡು ಹಿರಿಯರ ತನಕ ಹೇಳುವಂತ ಒಂದು ವಾಕ್ಯ ಇದು. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಆದರೆ ಈ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದ್ದೇವೆ ಎಂಬುವಂಥದ್ದು ಬಹಳ ಮುಖ್ಯವಾಗಿದೆ. ಪ್ರಿಯ ದೇವ ಜನರೇ, ಅನೇಕ ಸಂದರ್ಭದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ನಾವು ನಮ್ಮ ಜೀವಿತದಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಗಳನ್ನ ನಮ್ಮದೇ ಆದಂತ ರೀತಿಯಲ್ಲಿ ಎದುರಿಸುವುದಕ್ಕೆ, ಅದನ್ನ ನಾವು ನೋಡುವುದಕ್ಕೆ ನಾವು ಪ್ರಯತ್ನಿಸುವಂತವರಾಗಿರುತ್ತೇವೆ. ಯಾವಾಗ ನಮ್ಮಿಂದ ಅಸಾಧ್ಯವು ಎಂಬುದಾಗಿ ನಮಗೆ ತೋಚುತ್ತದೆ, ಅಂತ ಸಂದರ್ಭದಲ್ಲಿ ನಾವು ದೇವರೊಟ್ಟಿಗೆ ಈ ವಿಷಯವನ್ನ ನಾವು ಸಮರ್ಪಿಸುವಂತವರಾಗಿದ್ದೇವೆ. ಆದರೆ ದಾವೀದನು ಹೇಳುವಂಥದ್ದು, ದೇವರೇ ನಾನು ನಿನ್ನ ಶರಣಾಗತನು. ಸೊ ಇದು ಒಬ್ಬ ಕ್ರೈಸ್ತ ಜೀವಿತ, ಒಬ್ಬ ಕ್ರೈಸ್ತ ವಿಶ್ವಾಸಿಯ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಭಾಗವಾಗಿರಬೇಕು. ದೇವರೇ ನಾನು ನಿನ್ನ ಶರಣಾಗತನು ಎಂಬುದಾಗಿ. ನಮ್ಗೆ ಗೊತ್ತು, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆಚೆ ತಡಕ್ಕೆ ಕಳಿಸುವಂತ ಯೇಸು ತನ್ನ ಶಿಷ್ಯರೊಟ್ಟಿಗೆ ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಬಿರುಗಾಳಿ ಬೀಸಿತು ಎಂಬುದಾಗಿ. ಶಿಷ್ಯಂದಿರು ಏನು ಮಾಡಿದ್ರು, ಸಾಧ್ಯವಾದಷ್ಟು ಪ್ರಯತ್ನ ಪಟ್ರು. ಆದರೆ ಯಾವಾಗ ತಮ್ಮಿಂದ ಸಾಧ್ಯವಿಲ್ಲ, ಅಸಾಧ್ಯದಲ್ಲಿ ಅವರು ಹೇಳ್ತಾ ಇದ್ರು, ಗುರುವೇ ನಾವು ನಶಿಸಿ ಹೋಗುವುದರಲ್ಲಿ ನಿಮಗೆ ಚಿಂತೆ ಇಲ್ಲವೋ ಎಂಬುದಾಗಿ. ಅನೇಕ ಸಂದರ್ಭದಲ್ಲಿ ದೇವರ ಮಕ್ಕಳಾದ ನಮ್ಮ ಜೀವಿತವು ಇದೇ ಒಂದು ಮಾದರಿಯಲ್ಲಿ ಆಗಿದೆ. ಪ್ರಿಯ ದೇವರ ಮಕ್ಕಳೇ, ಇದನ್ನು ಅನೇಕರು ಒಪ್ಪಿಕೊಳ್ಳಬಹುದು, ಅನೇಕರು ಒಪ್ಪಿಕೊಳ್ಳದೇ ಇರಬಹುದು. ಆದ್ರೆ ಸತ್ಯ ಇದಾಗಿದೆ. ನಾವು ನಮ್ಮದೇ ರೀತಿಯಲ್ಲಿ, ನಮ್ಮದೇ ಆದಂತ ಮಾರ್ಗದಲ್ಲಿ ಮುಂದಕ್ಕೆ ಹೋಗುವುದಕ್ಕೆ ಪ್ರಯತ್ನಿಸುವಂತವರಾಗಿದ್ದೇವೆ. ಆದರೆ ದಾವೀದನು ಹೇಳುವಂಥದ್ದು, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. 57ನೇ ಕೀರ್ತನೆ ಅದರ 1ನೇ ವಾಕ್ಯದಲ್ಲಿ ಇದೇ ದಾವೀದನು ಹೇಳಿರುವಂತಹ ಒಂದು ವಾಕ್ಯ ಪ್ರಯೋಗವನ್ನ ನಾವು ನೋಡುತ್ತೇವೆ. 57ನೇ ಕೀರ್ತನೆ 1ನೇ ವಾಕ್ಯ, ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ದೇವರೇ ಕರುಣಿಸು, ನನ್ನನ್ನು ಕರುಣಿಸು. ದೇವರೇ ಕರುಣಿಸು, ನನ್ನನ್ನು ಕರುಣಿಸು. ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ. ಅದರ ಮುಂದಿನ ಭಾಗದಲ್ಲಿ, ಆಪತ್ತುಗಳು ಕಳೆದು ಹೋಗುವ ತನಕ, ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುವೆನು. ಸೊ ದಾವೀದನು
ಈ 16ನೇ ಕೀರ್ತನೆಯನ್ನ ದಾವೀದನು ಯಾವ ಸಂದರ್ಭದಲ್ಲಿ ಬರೆದಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದ್ರೆ 57ನೇ ಕೀರ್ತನೆಯನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಅದರ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದಾವೀದನು ಸೌಲನ ಭೀತಿಯಿಂದ ಓಡಿ ಹೋಗಿ ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ, ನೋಡಿ, ಅಡಗಿಕೊಂಡಿದ್ದಾಗ ರಚಿಸಿದಂತ ಒಂದು ಕೀರ್ತನೆ. ಅಂದ್ರೆ ದಾವೀದನು ಕಷ್ಟದ ಮಧ್ಯದಲ್ಲಿ, ಪ್ರತಿಕೂಲದ ಮಧ್ಯದಲ್ಲಿ, ಆತನು ಆಗಿರುವಂತ ಸಂದರ್ಭದಲ್ಲಿ ಯಾವ ರೀತಿ ತನ್ನ ಪ್ರಾಣವನ್ನ ರಕ್ಷಿಸಬೇಕು ಎಂಬುದಾಗಿ ಮಾನಸಿಕವಾಗಿ ಆತನು ಯೋಚಿಸದೆ ಆತನು ದೇವರೊಟ್ಟಿಗೆ ಮಾಡುವಂತ ಒಂದು ಪ್ರಾರ್ಥನೆ ಇದಾಗಿದೆ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದಾವೀದನು ಈ ಕೀರ್ತನೆಯನ್ನ ಬರೆದಿರುವಂತದ್ದು ತನ್ನ ಜೀವಿತದ ಕಷ್ಟಕಾಲವು ಮುಗಿದ ನಂತರ ಅರಮನೆಯಲ್ಲಿ ವಾಸಿಸುವ ಸಂದರ್ಭದಲ್ಲಿ ಬರೆದಂತ ಕೀರ್ತನೆ ಅಲ್ಲ. ಬದಲಾಗಿ ದಾವೀದನು ಸೌಲನಿಂದ ತಪ್ಪಿಸಿಕೊಂಡು ಗುಹೆಯಲ್ಲಿ ಅಡಗಿಕೊಂಡಂತ ಸಂದರ್ಭದಲ್ಲಿ, ಒಂದು ಭಾಗದಲ್ಲಿ ಸೌಲನ ಸೈನ್ಯವು ಆತನನ್ನ ಹಿಂದಟ್ಟುತ್ತಿರುವಂತ ಸಂದರ್ಭದಲ್ಲಿ ಆತನು ಆ ಒಂದು ಪ್ರತಿಕೂಲದ ಮಧ್ಯದಲ್ಲಿ ಕುಳಿತುಕೊಂಡು ದೇವರೊಟ್ಟಿಗೆ ಹೇಳುವಂತ, ದೇವರೊಟ್ಟಿಗೆ ಪ್ರಾರ್ಥಿಸುವಂತ ಒಂದು ಪ್ರಾರ್ಥನೆ, ದೇವರೇ ಕರುಣಿಸು, ನನ್ನನ್ನ ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ಈ ಒಂದು ಅನುಭವ ಇದೆಯೋ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳುವಂತವರಾಗಿರಬೇಕು. ಒಬ್ಬ ಭಕ್ತನು ತನ್ನ ಜೀವಿತದಲ್ಲಿ ಪ್ರತಿಕೂಲಗಳು ಬರುವಾಗ ಏನನ್ನು ಮಾಡಬೇಕು ಎಂಬುದಾಗಿ ಈ ಕೀರ್ತನೆ ಸ್ಪಷ್ಟವಾಗಿ ಬರೆದಿರುವಂತದ್ದಾಗಿ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಜೀವಿತದಲ್ಲೂ ಸಹ ಈ ರೀತಿಯಾದಂತ ಪ್ರತಿಕೂಲಗಳು ಬರ್ತವೆ. ಮನುಷ್ಯನಾಗಿ ಹುಟ್ಟಿರುವಂತ ಯಾವ ವ್ಯಕ್ತಿಯು ಪ್ರತಿಕೂಲಗಳಿಂದ, ಕಷ್ಟಗಳಿಂದ, ರೋಗಗಳಿಂದ, ಬಾಧೆಗಳಿಂದ ಹೊರತಾಗಿಲ್ಲ. ಕ್ರೈಸ್ತ ಜೀವಿತ ಅನ್ನುವಂಥದ್ದು ಗುಲಾಬಿ ಹೂವಿನ ಆ ಒಂದು ಜೀವಿತವಲ್ಲ, ಗುಲಾಬಿ ಹೂವಿನ ಹಾಸಿಗೆಯ ಜೀವಿತವಲ್ಲ. ಕ್ರೈಸ್ತ ಜೀವಿತ ಕಷ್ಟಗಳಿಂದ, ದುಃಖಗಳಿಂದ, ವೇದನೆಗಳಿಂದ ತುಂಬಿರುವಂತಹ ಜೀವಿತವಾಗಿದೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಆದರೂ ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ. ಇವತ್ತು ಲೋಕದಲ್ಲಿ ಅನೇಕ ಸುಳ್ಳು ಬೋಧನೆಗಳನ್ನ ನಾವು ನೋಡುತ್ತೇವೆ. ಅನೇಕ ಬೋಧಕರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಕ್ರೈಸ್ತ ಜೀವಿತ ಸುಖಮಯವಾದಂತ ಜೀವಿತ ಎಂಬುದಾಗಿ ಪ್ರಸಂಗಿಸುವಂತ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಆದ್ರೆ ಪ್ರಿಯ ದೇವ ಮಕ್ಕಳೇ, ಕ್ರೈಸ್ತ ಜೀವಿತವನ್ನುವಂಥದ್ದು ಸುಖಮಯವಾದಂತ ಜೀವಿತವಲ್ಲ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾನೆ, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ, ಅವರು ನನ್ನನ್ನ ದ್ವೇಷಿಸಿದರೆ, ಲೋಕವು ನನ್ನನ್ನ ದ್ವೇಷಿಸಿದರೆ ಅವರು ನಿಮ್ಮನ್ನು ಸಹ ದ್ವೇಷಿಸುತ್ತಾರೆ. ಆದರೆ ಕೆಲವು ಉಪದೇಶಗಳು ತಮ್ಮ ಸ್ವಂತ ಲಾಭಕ್ಕೋಸ್ಕರವಾಗಿ, ತಮ್ಮ ಸ್ವಂತ ಹೊಟ್ಟೆಗೋಸ್ಕರವಾಗಿ ಜನರನ್ನ ವಂಚಿಸುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವ ಜನರೇ, ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಕೀರ್ತನೆಗಾರನು ದಾವೀದನು ಹೇಳುವಂತದ್ದು, ದಾವೀದನ ಜೀವಿತದಲ್ಲಿ ಕಷ್ಟಗಳು ಹೊರತಾಗಿರ್ಲಿಲ್ಲ, ದಾವೀದನ ಜೀವಿತದಲ್ಲಿ ಪ್ರಶ್ನೆಗಳು ಹೊರತಾಗಿರ್ಲಿಲ್ಲ. ಆತನು ಇವೆಲ್ಲವುಗಳ ಮೂಲಕವಾಗಿ ಹಾದು ಹೋದ. ಆದರೆ ದಾವೀದನ ಜೀವಿತದಲ್ಲಿದ್ದಂತ ಒಂದು ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆ ವಿಶ್ವಾಸಿಗಳಲ್ಲಿ ಇಲ್ಲದೆ ಇದ್ದಂತ ಒಂದು ಒಳ್ಳೆಯ ಗುಣ ದಾವೀದನ ಜೀವಿತದಲ್ಲಿ ಇತ್ತು. ಆ ಗುಣ ಏನೆಂಬುದಾಗಿ ನೋಡುವಾಗ, ತನ್ನ ಕಷ್ಟದ ಮಧ್ಯದಲ್ಲಿ
ಪ್ರತ್ಯೇಕವಾಗಿ 1 ಸಮುವೇಲ 21ನೇ ಅಧ್ಯಾಯದಿಂದ 24ನೇ ಅಧ್ಯಾಯಗಳನ್ನು ನೀವು ಮನೆಯಲ್ಲಿ ಓದಿರಿ. ಅಲ್ಲಿ ನಾವು ನೋಡುತ್ತೇವೆ ಯಾವ ಯಾವ ರೀತಿಯಲ್ಲಿ ದಾವೀದನು ಬಾಧಿಸಲ್ಪಟ್ಟನು ಎಂಬುದಾಗಿ. ಆದ್ರೆ ದಾವೀದನಲ್ಲಿ ಇದ್ದಂತ ಒಂದು ಪ್ರತ್ಯೇಕತೆ, ತನ್ನ ಕಷ್ಟದ ಮಧ್ಯದಲ್ಲಿ ಮಾನಸಿಕವಾಗಿರುವಂತ ಯಾವುದೇ ಮಾರ್ಗವನ್ನ ಹುಡುಕದೆ, ಮಾನಸಿಕವಾಗಿರುವಂತ ಯಾವುದೇ ಆಲೋಚನೆಗಳಿಗೆ ಕಿವಿಗೊಡದೆ, ಸರ್ವಶಕ್ತನಾದ ದೇವರಲ್ಲಿ ಆತನು ಆಶ್ರಯವನ್ನ ಇಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದುದರಿಂದಲೇ 57ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ದೇವರೇ ಕರುಣಿಸು, ನನ್ನನ್ನ ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ. ಕಾರಣ ದಾವೀದನು ತನ್ನ ಕುಟುಂಬದಲ್ಲಿ ಗಣನೆಗೆ ಬಾರದವನಾಗಿದ್ದನು. ದಾವೀದನು ಇಸ್ರಾಯೇಲರ ರಾಜ್ಯ ಆ ಒಂದು ಆಳ್ವಿಕೆ, ಆ ಒಂದು ಸೌಲನ ಆ ಒಂದು ರಾಜ್ಯದಲ್ಲಿ ಯಾವ ಗಣನೆಗೆ ಬಾರದವನಾಗಿದ್ದನು. ಗಣನೆಗೆ ಬಾರದೇ ಇದ್ದಂತ ದಾವೀದನನ್ನ ಸರ್ವಶಕ್ತನಾದ ದೇವರು ಇಸ್ರಾಯೇಲರ ಸಿಂಹಾಸನದಲ್ಲಿ ಕೂರಿಸುವುದಕ್ಕೋಸ್ಕರವಾಗಿ ಆತನನ್ನ ಅಭಿಷೇಕಿಸಿದಾಗ, ಅಭಿಷೇಕಿಸಲ್ಪಟ್ಟಂತ, ಅಭಿಷೇಕ ಹೊಂದಿದಂತ ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು ಈ ದೇವರು ಯಾರೆಂಬುದಾಗಿ. ಆದುದರಿಂದಲೇ 34ನೇ ಕೀರ್ತನೆಯಲ್ಲಿ ದಾವೀದನು ಈ ರೀತಿಯಾಗಿ ಹೇಳುವಂತದ್ದನ್ನ ನಾವು ನೋಡುತ್ತೇವೆ. ಯೆಹೋವನು, 8ನೇ ವಾಕ್ಯ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಪ್ರಿಯ ದೇವರ ಮಕ್ಕಳೇ, ನಾವು ಈ ವಾಕ್ಯವನ್ನ ನಮ್ಮ ಸಂಡೇ ಸ್ಕೂಲ್ ಇಂದ ಕಲಿತಿರುವಂತ ವಾಕ್ಯ. ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ನಾವು ಹಾಡಾಡ್ತೀವಿ, ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಆದ್ರೆ ದಾವೀದನು ತನ್ನ ಜೀವಿತದಲ್ಲಿ ಆತನು ಅನುಭವಿಸಿರುವಂತ ವಾಕ್ಯವಾಗಿತ್ತು ಇದು. ಈ ವಾಕ್ಯವನ್ನ ಹೇಳುವಂತ, ಈ ವಾಕ್ಯವನ್ನ ಉಚ್ಚರಿಸುವಂತ ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ, ನಿನ್ನ ವ್ಯಕ್ತಿಗತ ಜೀವಿತದಲ್ಲಿ ಯೆಹೋವನು ಒಳ್ಳೆಯವನೆಂದು ರುಚಿಸಿ ನೋಡಿದ್ದೀಯಾ? ದಾವೀದನಿಗೆ ಗೊತ್ತಿತ್ತು ವೇರ್ ಹಿ ವಾಸ್, ನೌ ವೇರ್, ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ, ಎಲ್ಲಿದ್ದೆ, ಯಾತಕ್ಕೋಸ್ಕರವಾಗಿ ನನ್ನನ್ನು ದೇವರು ಅಭಿಷೇಕ ಮಾಡಿದ್ದಾನೆ ಎಂಬುವಂಥದ್ದು ದಾವೀದನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಪ್ರಿಯ ದೇವರ ಮಕ್ಕಳೇ, ಅಂಧಕಾರದಲ್ಲಿಯೂ ಪಾಪದಲ್ಲಿಯೂ ಬಿದ್ದಂತ ನಮ್ಮನ್ನ ದೇವರು ಕರೆದಿರುವಂತದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವ. 1 ಪೇತ್ರ 2ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ ಈ ರೀತಿ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ವೇರ್ ವಿ ಆರ್, ನಾವು ಎಲ್ಲಿದ್ವಿ, ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರು ನಮ್ಮನ್ನ ಅಭಿಷೇಕಿಸಿರುವಂಥದ್ದು, ದೇವರು ನಮ್ಮನ್ನ ಅಭಿಷೇಕಿಸಿರುವಂಥದ್ದು ಯಾತಕ್ಕೋಸ್ಕರವಾಗಿ? ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವುದಕ್ಕೋಸ್ಕರವಾಗಿ. ದೇವರು ದಾವೀದನನ್ನ ಅಭಿಷೇಕಿಸಿದ್ದು ಸೌಲನ ಕೈಯಿಂದ ಸಾಯುವುದಕ್ಕೋಸ್ಕರವಾಗಿ ಅಲ್ಲ. ದೇವರ ವಾಕ್ಯದಲ್ಲಿ ಪ್ರಿಯ ನಾವು ನೋಡುವಂಥದ್ದು, ಯಾರು ಅಭಿಷೇಕಿಸಲ್ಪಟ್ಟಿದ್ದಾನೋ ಅವನಿಗೆ ವಿರೋಧವಾಗಿ ಶತ್ರುಗಳು ಎದ್ದೇಳ್ತಾರೆ. ಯಾರು ದೇವರಿಂದ ಅಭಿಷೇಕಿಸಲ್ಪಟ್ಟಿರ್ತಾರೋ ಅವರ ಜೀವಿತದಲ್ಲಿ ಹೋರಾಟಗಳು ಇವೆ. ಯಾರು ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದಾರೋ ಅವರಿಗೆ ವಿರೋಧವಾಗಿ ಅನೇಕರು ಎದ್ದೇಳ್ತಾರೆ.
ದಾವೀದನು ಕುರಿ ಕಾಯುವಂತ ಸಂದರ್ಭದಲ್ಲಿ ದಾವೀದನಿಗೆ ಯಾವುದೇ ರೀತಿಯ ಪ್ರಶ್ನೆಗಳಿರಲಿಲ್ಲ. ದಾವೀದನು ಕುರಿ ಕಾಯುವಂತ ಸಂದರ್ಭದಲ್ಲಿ ದಾವೀದನಿಗೆ ಹೋರಾಟ ಇದ್ದಿದ್ದು ಕೇವಲ ಕಾಡು ಪ್ರಾಣಿಗಳಿಂದ ಮಾತ್ರ. ಆದರೆ ಅಭಿಷೇಕಿಸಲ್ಪಟ್ಟ ದಾವೀದನಿಗೆ ಶತ್ರುವಾದದ್ದು ಯಾವ ಇಸ್ರಾಯೇಲರ ದೇವರು ದಾವೀದನನ್ನು ಅಭಿಷೇಕಿಸಿದನೋ ಅದೇ ಇಸ್ರಾಯೇಲರ ರಾಜ್ಯನು ದಾವೀದನಿಗೆ ವಿರೋಧವಾಗಿ ಮಾರ್ಪಟ್ಟನು. ನಿನ್ನ ಜೀವಿತದಲ್ಲಿ ದೈವಿಕವಾದಂತಹ ಅಭಿಷೇಕವಿದ್ದರೆ ಮೊದಲು ನಿನಗೆ ಹೋರಾಟ ಬರುವಂತದ್ದು ನೀನು ಆಗಿರುವಂತ ಸ್ಥಾನದಿಂದ. ಅವರಲ್ಲಿರದೇ ಇರುವಂತ ಅಭಿಷೇಕ ನಿನ್ನಲ್ಲಿ ಇರುವುದಾದರೆ ನಿಶ್ಚಯವಾಗಿ ಅವರು ನಿನ್ನನ್ನ ಎದುರಿಸುತ್ತಾರೆ. ಯೆರೆಮೀಯ ಪುಸ್ತಕ 17ನೇ ಅಧ್ಯಾಯ 15ನೇ ಅಧ್ಯಾಯ ಅದರ 19, 20, 21 ವಾಕ್ಯ. ಇದರಿಂದ ಯೆಹೋವನು ಹೀಗೆಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರೋಧವಾಗಿ, ಆದರೆ ನಿನ್ನನ್ನ ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದಲೂ ಹೌದು ಕ್ರೂರರ ಕೈಯಿಂದಲೂ ರಕ್ಷಿಸುವೆನು. ಪ್ರವಾದಿಯಾದಂತ ಯೆರೆಮೀಯನನ್ನ ದೇವರು ಧೈರ್ಯಪಡಿಸಿರುವಂತಹ ಮಾತುಗಳು. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕ ಮುಂಚೆ ನಿನ್ನನ್ನ ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನ ಪ್ರತಿಷ್ಠಿಸಿದ್ದೇನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನ ನೇಮಿಸಿದ್ದೇನೆ. ಇಸ್ರಾಯೇಲ್ ಜನರಿಗೆ ದೇವರು ಯೆರೆಮೀಯನನ್ನ ಪ್ರವಾದಿಯನ್ನಾಗಿ ನೇಮಿಸಿದ್ದನು. ಅದೇ ಇಸ್ರಾಯೇಲಿನ ಜನರು ಯೆರೆಮೀಯನ ಪ್ರವಾದನೆಯ ಮಾತುಗಳನ್ನ ಕೇಳಿ ಯೆರೆಮೀಯನಿಗೆ ವಿರೋಧವಾಗಿ ನಿಂತರು. ಆಗ ಸರ್ವಶಕ್ತನಾದ ದೇವರು ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನ ಸಮ್ಮುಖದಲ್ಲಿ ನಿಲ್ಲುವುದಾದರೆ ಜನ ನಿಮಗೆ ವಿರೋಧವಾಗಿ ಯುದ್ಧ ಮಾಡ್ತಾರೆ. ಯಾಕೆಂದ್ರೆ ಅವರ ಕಿವಿಗೆ ಅಸ್ವಸ್ಥತೆಯನ್ನ ಉಂಟು ಮಾಡುವಂತ ಶಬ್ದಗಳು ಕೇಳುವಾಗ ಅವರ ಜೀವಿತದ ಒಳಗಿನ ಭಾಗಗಳನ್ನು ಹೊರ ಹಾಕುವಂತ ಸಂದರ್ಭದಲ್ಲಿ ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವಂತದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಸತ್ಯವೇದದಲ್ಲಿ ನಾವು ನೋಡುವಂಥದ್ದು ಅನೇಕ ಸಂದರ್ಭದಲ್ಲಿ ಯೇಸುವನ್ನ ಕೊಲ್ಲುವುದಕ್ಕೆ ಅವರು ಪ್ರಯತ್ನಿಸಿದರು ಎಂಬುದಾಗಿ. ಯೇಸುವಿನ ಉಪದೇಶವು ಫರಿಸಾಯರಿಗೆ, ಸದ್ದುಕಾಯರಿಗೆ, ಶಾಸ್ತ್ರಿಗಳಿಗೆ ರಂಜನೆ ಕೊಡುವಂತದ್ದಾಗಿರ್ಲಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ದೇವರು ನಿನ್ನನ್ನು ಅಭಿಷೇಕಿಸಿರುವಂತದ್ದು ತನ್ನ ಸೇವೆಗೋಸ್ಕರವಾಗಿ. ದೇವರು ದಾವೀದನನ್ನು ಅಭಿಷೇಕಿಸಿರುವಂತದ್ದು ಇಸ್ರಾಯೇಲರ ರಾಜನಾಗಿರುವುದಕ್ಕೋಸ್ಕರವಾಗಿ. ಆದರೆ ದಾವೀದನ ಜೀವಿತದಲ್ಲಿ ಹೋರಾಟಗಳು ಹೊರತಾಗಿರಲಿಲ್ಲ. ಕೇವಲ ಅಭಿಷೇಕಿಸಲ್ಪಟ್ಟ ತಕ್ಷಣವಾಗಿ ದಾವೀದನು ಇಸ್ರಾಯೇಲರ ಸಿಂಹಾಸನದಲ್ಲಿ ಆತನು ಕೂರಲಿಲ್ಲ. ಇದಕ್ಕೆ ಅನೇಕ ವರ್ಷಗಳು ಹಿಡಿತು, ಅನೇಕ ವರ್ಷಗಳು ದಾಟಿ ಹೋದವು. ಇಂತಹ ಸಂದರ್ಭದಲ್ಲಿ ದೇವರಿಂದ ಅಭಿಷೇಕಿಸಲ್ಪಟ್ಟಂತವನು, ದೇವರಿಂದ ಕರೆಯಲ್ಪಟ್ಟವನು, ಇಂತಹ ಅರಸನು
ಇಂಥ ವ್ಯಕ್ತಿ ಸೌಲನ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕಾಡುಗಳಲ್ಲಿ ಗುಹೆಗಳಲ್ಲಿ ಅಲೆದಾಡುವಂತ ಸಂದರ್ಭದಲ್ಲಿ ಆತನು ಬರೆದಿರುವಂತ ವಾಕ್ಯ ನಾವು ನೋಡಿದ್ದೇವೆ. ದೇವರೇ, ನನ್ನನ್ನು ಕರುಣಿಸು, ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುವೆನು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ದೇವರಲ್ಲಿ ಆಶ್ರಯವನ್ನ ಇಡುವಂತವರಾಗಿರಬೇಕು. ಇಲ್ಲಿ ದಾವೀದನಲ್ಲಿ ಇದ್ದಂತ ಇನ್ನೊಂದು ಗುಣವನ್ನು ನಾನು ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ಬಯಸ್ತೇನೆ. ಪ್ರತ್ಯೇಕವಾಗಿ 1 ಸಮುವೇಲ 21ರಿಂದ 24 ವಾಕ್ಯಗಳನ್ನು ಓದುವಂತ ಸಂದರ್ಭದಲ್ಲಿ ಆ ಒಂದು ಕಾರ್ಯವು ಬರೆಯಲ್ಪಟ್ಟಿದೆ. ಒಂದು, ದಾವೀದನು ಯೆಹೋವನಲ್ಲಿ ಆಶ್ರಯವನ್ನ ಇಟ್ಟಂತ ವ್ಯಕ್ತಿಯಾಗಿದ್ದನು. ಎರಡನೇದಾಗಿ ದಾವೀದನ ಜೀವಿತದಲ್ಲಿ ಇದ್ದಂತ ಇನ್ನೊಂದು ಅತ್ಯಂತ ಶ್ರೇಷ್ಠವಾದಂತ ಒಂದು ಗುಣ 1 ಸಮುವೇಲ 24ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಒಂದು ಬಾರಿ ಸೌಲನು ದಾವೀದನನ್ನ ಕೊಲ್ಲುವುದಕ್ಕೆ ಆತನ ಹಿಂದಕ್ಕೆ ಬರ್ತಾ ಇದ್ದಾನೆ. ಇದೇ ಸಂದರ್ಭದಲ್ಲಿ ಒಂದು ಸಾರಿ ಸೌಲನು ದಾವೀದನ ಕೈಗೆ ಸಿಕ್ಕೊಂಬಿಟ್ಟ. ಈ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬಂದಿದ್ರೆ ನಾವೇನ್ ಮಾಡ್ತಾ ಇದೀವಿ? ಯಾವ ಶತ್ರು ದಾವೀದನನ್ನ ಕೊಲ್ಲುವುದಕ್ಕೆ ಸಂದರ್ಭವನ್ನ ನೋಡ್ತಾ ಇದ್ದನೋ ಅದೇ ಶತ್ರು ಈಗ ದಾವೀದನ ಮುಂಭಾಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಆದರೆ ದಾವೀದನು, ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ದಾವೀದನು ಸೌಲನಿಗೆ ಯಾವ ಕೇಡನ್ನು ಮಾಡದೆ ಬಿಟ್ಟು ಬಿಟ್ಟನು. ಇದು ಯಥಾರ್ಥವಾದಂತ ಒಬ್ಬ ಕ್ರೈಸ್ತನ ಗುಣ. ಪ್ರಿಯರೇ, ಈ ಗುಣಗಳು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಕ್ರೈಸ್ತರಲ್ಲ. ಕೇವಲ ಸತ್ಯವೇದವನ್ನ ಕೈಯಲ್ಲಿ ಹಿಡಿಯುವುದರಿಂದ, ಕೇವಲ ನಮ್ಮ ಹೆಸರುಗಳು ನಮ್ಮ ಸಭೆಯ ಆ ರಿಜಿಸ್ಟರ್ ಅಲ್ಲಿ ಇರುವುದರಿಂದ, ಅಥವಾ ನಮ್ಮ ಜಾತಿ ಪ್ರಮಾಣ ಕ್ರೈಸ್ತನು ಎಂಬುದಾಗಿ ಇರುವುದರಿಂದ ನಾವು ಕ್ರೈಸ್ತರಾಗುವುದಿಲ್ಲ. ಕ್ರಿಸ್ತನ ಸ್ವಭಾವವು ನಿನ್ನಲ್ಲಿ ನನ್ನಲ್ಲಿ ಇಲ್ಲದೆ ಹೋದರೆ ಇದ್ಯಾವುದರಿಂದ ಯಾವ ಪ್ರಯೋಜನವೂ ಇಲ್ಲ. ದಾವೀದನು ಯಾವ ಸೌಲನು ದಾವೀದನನ್ನ ಕೊಲ್ಲುವುದಕ್ಕೆ ಪ್ರಯತ್ನಿಸುತ್ತಿದ್ದನೋ ಅದೇ ಸೌಲನು ದಾವೀದನ ಕೈಗೆ ಸಿಕ್ಕಿದಾಗ ದಾವೀದನು ಯಾವ ಕೇಡನ್ನು ಮಾಡದೆ ಬಿಟ್ಟುಬಿಟ್ಟನು. ಅದನ್ನೇ ಯೇಸು ಸ್ವಾಮಿ ನಮಗೆ ಬೋಧಿಸಿರುವಂಥದ್ದು, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಿಯರೇ, ಈ ಸ್ವಭಾವವು ನಮ್ಮಲ್ಲಿ ಇದೆಯಾ? ನಾವು ದಾವೀದನ ಕೀರ್ತನೆಯನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಈ ಒಂದು ಸ್ವಭಾವವು ನಮ್ಮ ಜೀವಿತದಲ್ಲಿ ಇದೆಯೋ ಎಂಬುದಾಗಿ ನಾವು ನೋಡುವಂತರಾಗಿರಬೇಕು. ಒಬ್ಬ ಕ್ರೈಸ್ತನ ಸ್ವಭಾವ ಯಾವ ರೀತಿಯಾಗಿರಬೇಕೆಂದ್ರೆ, ಅಥವಾ ಭಕ್ತನ ಕ್ರೈಸ್ತನಲ್ಲ, ಒಬ್ಬ ಭಕ್ತನ ಸ್ವಭಾವ ಯಾವ ರೀತಿಯಾಗಿರ್ಬೇಕಂದ್ರೆ, ಸಂಘರ್ಷದ ಮಧ್ಯದಲ್ಲಿ ಶಾಂತಿಯನ್ನ ಕೊಡುವವನೇ ನಿಜವಾದ ದೇವರ ಮಗನು. ಪ್ರತಿಕೂಲಗಳ ಮಧ್ಯದಲ್ಲಿ ಸಮಾಧಾನವನ್ನ ತರುವಂತವನೇ ನಿಜವಾದ ದೇವರ ಮಗನು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯ. ನಾವು ಸಾಧಾರಣವಾಗಿ ಬಾಯ್ಪಾಠ ಮಾಡಿರುವಂತ ವಾಕ್ಯ. ನಾವು ಅನೇಕ ವಾಕ್ಯಗಳನ್ನ ಬಾಯ್ಪಾಠ ಮಾಡಿದ್ದೇವೆ, ಆದರೆ ಅದನ್ನು ಯಾವುದನ್ನು ನಾವು ಅನುಸರಿಸ್ತಾ ಇಲ್ಲ ಪ್ರಿಯರೇ. ಇದು ನಿಜವಾಗಲೂ ಬಹಳ ಬಹಳ ವ್ಯಸನಕರವಾಗಿರುವಂತ ಒಂದು ವಿಚಾರ. 91ನೇ ಕೀರ್ತನೆ, ಪರಾತ್ಪರನ್ನ ಮರೆವಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಆದರೆ ನಾವು ಪರಾತ್ಪರನನ್ನ ಸಂಪೂರ್ಣವಾಗಿ ಮರೆವಕ್ಕಿದ್ದೇವಾ? ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ನಿಮ್ಮ ಜೀವಿತದಲ್ಲಿ ಯೆಹೋವನು ಕುರುಬನಾಗಿದ್ದಾನ?
ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮನ ಕೀರ್ತಿಸಿರಿ. ಮಾಡ್ತಾ ಇದ್ದೇವಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿ ಕೊಟ್ಟನು. ಆ ಕ್ರಿಸ್ತನ ಪ್ರೀತಿಯನ್ನು ಇತರರಿಗೆ ನಾವು ಸಾರ್ತಾ ಇದ್ದೇವಾ? ಇವೆಲ್ಲವನ್ನು ಭಯಪಟ ಮಾಡಿದ್ದೇವೆ. 118ನೇ ಕೀರ್ತನೆ, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನಮ್ಮ ಭರವಸೆ ಯಾವುದರಲ್ಲಿ? ನಾವು ಕಲ್ತಿದ್ದೇವೆ, ನಾವು ಬಾಯ್ಪಾಠ ಮಾಡಿದ್ದೇವೆ, ಆದರೆ ಇದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇವಾ? ಈ ವಾಕ್ಯಗಳು ನಮಗೆ ವಿರೋಧವಾಗಿ ಸಾಕ್ಷಿ ಹೇಳುವಂತ ದಿನಗಳು ಬಹಳ ಹತ್ತಿರವಾಗಿದೆ ಪ್ರಿಯ ದೇವರ ಮಕ್ಕಳೇ. ಯಾರೋ ಹೇಳಿದ ವಾಕ್ಯವಲ್ಲ, ನೀನು ನಾನು ಕಲಿತಿರುವಂತ ದೇವರ ವಾಕ್ಯವು ನಮಗೆ ವಿರೋಧವಾಗಿ ಸಾಕ್ಷಿ ಹೇಳ್ತದೆ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಗಮನಿಸಿ ನಡೀತಾ ಇದ್ದೇವಾ? ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತುಕೊಳ್ಳದೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವ ಧನ್ಯನು ನಾವು ಮಾಡ್ತಾ ಇದ್ದೇವಾ? ನಾವು ಹೇಳ್ತಾ ಇದ್ದೇವೆ. ಯಾವುದೋ ಒಂದು ಸಭೆಯಲ್ಲಿ ನಾನು ಹೇಳಿರುವಂತ ಒಂದು ಮಾತು ಈಗ ನನ್ನ ಜ್ಞಾಪಕಕ್ಕೆ ಬರ್ತದೆ. ನಾವು ಹೇಳುವಂತ ಕ್ರೈಸ್ತರು, ನಡೆಯುವಂತ ಕ್ರೈಸ್ತರಲ್ಲ. We are a talking Christian, not a walking Christian. ಪ್ರತ್ಯೇಕವಾಗಿ ನನ್ನಂತವರಿಗೆ ಸ್ಟೇಜ್ ಸಿಗ್ಬಿಟ್ರೆ we will tell more and more. But are we practicing in our life? ನಮ್ಮ ಜೀವಿತದಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದೇವಾ? ಆದುದರಿಂದಲೇ ಯೇಸು ದೇವರ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನೀವು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತೀರಿ, ಆದ್ರೆ ನಿಮ್ಮ ಮನಸ್ಸು ನನ್ನಿಂದ ಬಹು ದೂರವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಪ್ರತ್ಯೇಕವಾಗಿ ಈ ಒಂದು ಕೋವಿಡ್ ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿರುವಾಗ, ಐ ಥಿಂಕ್ ದಿಸ್ ಇಸ್ ದ ಟೈಮ್ ದಟ್ ಗಾಡ್ ಹಸ್ ಗಿವನ್ ಟು ಅಸ್. ಈ ಸಮಯ ದೇವರು ನಮಗೆ ಕೊಟ್ಟಿರುವಂತದ್ದು. ವೇರ್ ವಿ ಆರ್, ನಾವು ಎಲ್ಲಿದ್ದೇವೆ. ಓದಿದ ಕೀರ್ತನೆ ಭಾಗದಲ್ಲಿ ನಾವು ನೋಡುವಂಥದ್ದು, ನಾನು ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನ ಕಾಪಾಡು. ಎರಡನೇ ವಾಕ್ಯ, ನಾನು ಯೆಹೋವನನ್ನ ಕುರಿತು ನೀನೇ ನನ್ನ ಒಡೆಯನು. ಯು ಆರ್ ಮೈ ಲಾರ್ಡ್. ಒಡೆಯನು ಅಂದ್ರೆ ಲಾರ್ಡ್, ಗಾಡ್ ಇಸ್ ದ ಮಾಸ್ಟರ್, ವಿ ಆರ್ ದ ಸರ್ವೆಂಟ್. ಆತನು ಹೇಳುವಂತದನ್ನ ಮಾಡಬೇಕು ನಾವು. ಆರ್ ವಿ ಡೂಯಿಂಗ್? ನಾವು ಅದನ್ನ ಮಾಡ್ತಾ ಇದ್ದೇವಾ? ಸೊ ಇವತ್ತು ಇವಾಗ ಇನ್ನೊಂದು ಹೊಸ ರೀತಿ ಬಂದ್ರೆ, ಗಾಡ್ ವಿಲ್ ಗಿವ್ ಯು ಅಂದ್ರೆ ನಾವು ಹೇಳುವಂಥದ್ದು ದೇವರು ಕೊಡುವಂತವನು. ಕಳೆದ ದಿನ ನನ್ನ ಮಗ ಒಂದು ಮಾತು ಹೇಳ್ದ, ಐ ವಾಸ್ ಜಸ್ಟ್ ಶಾಕ್ಡ್. ನನ್ನ ಮಗ ಹೇಳಿದ್ದು, ಟುಡೇ ಗಾಡ್ ಇಸ್ ಅವರ್ ಸೆಕ್ಯೂರಿಟಿ ಪರ್ಸನ್. ದೇವರು ನಮ್ಮ ಕಾವಲುಗಾರ. ಅಂದ್ರೆ ನಾವು ಕೇಳುವಂತದ್ದನ್ನ ಕೊಡುವಂತ ವ್ಯಕ್ತಿ ದೇವರು. ದೇವರು ಹೇಳುವಂತದ್ದನ್ನ when is the last time that you hear the word of God? When is the last time that you hear the voice of God? Not the word of God, voice of God. ದೇವರ ಶಬ್ದವನ್ನ ನಿನ್ನ ವ್ಯಕ್ತಿಗತ ಜೀವಿತದಲ್ಲಿ ಕೇಳಿದ ಕೊನೆಯ ಕ್ಷಣ ಯಾವುದು? ಕೊನೆಯ ಸಮಯ ಯಾವುದು? ಕೊನೆಯ ದಿನ ಯಾವುದು? ಬೇರೆ ನಮ್ಮ ಶಬ್ದವನ್ನ ಮಾತ್ರ ದೇವರಿಗೆ ನಾವು ಕೇಳಿಸುತ್ತಿದ್ದೇವೆ ಹೊರತು ದೇವರ ಶಬ್ದವನ್ನ ನಾವು ಕೇಳಿದ್ದೇವಾ? ಇಲ್ಲಿ ಹೇಳ್ತಾ ಇರೋದು, ಯೆಹೋವನೇ, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು.
ದಾವೀದ ಹೇಳ್ತಾ ಇದ್ದಾನೆ, ಯು ಆರ್ ಮೈ ಮಾಸ್ಟರ್, ಯು ಆರ್ ಮೈ ಲಾರ್ಡ್, ಟೆಲ್ ಮಿ ವಾಟ್ ಟು ಡೂ. ಸಮುವೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಯೆಹೋವನು ಸಮುವೇಲನೆಂದು ಕರೆದಾಗ ಸಮುವೇಲ 2-3 ಸಾರಿ ಏಲಿಯ ಬಳಿಗೆ ಹೋದ. ಯಜಮಾನನ ಇಗೋ ಬಂದಿದ್ದೇನೆ ಎಂಬುದಾಗಿ. ನಂತರವಾಗಿ ಇದನ್ನ ಅರ್ಥ ಮಾಡಿಕೊಂಡಂತ ಸಮುವೇಲ ಹೇಳ್ದ, ಇನ್ನೊಂದು ಸಾರಿ ಈ ರೀತಿ ಕರೆದ್ರೆ ನೀನೇನ್ ಮಾಡ್ಬೇಕಂದ್ರೆ ಇಗೋ ಕರ್ತೇನೆ. 9ನೇ ವಾಕ್ಯ, ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು. 10ನೇ ವಾಕ್ಯ, ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೆ ಅಂದನು. ಸಮುವೇಲನು ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ. When was the last time God called you? When was the last time you hear the voice of God? ದೇವರ ಶಬ್ದವನ್ನ ಕೇಳಿದಂತ ಕೊನೆಯ ಸಮಯ ಯಾವುದು? ನಮ್ಮ ಬೆಳಗಿನ ಪ್ರಾರ್ಥನೆ, ನಮ್ಮ ವ್ಯಕ್ತಿಗತವಾದ ವಿಚಾರಗಳಿಗೆ, ನಮ್ಮ ರಾತ್ರಿಯ ಪ್ರಾರ್ಥನೆ, ನಮ್ಮ ವ್ಯಕ್ತಿಗತವಾದ ವಿಚಾರಗಳಿಗೆ when is the last time? ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನೇ ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ. ಅಪಾರ್ಟ್ ಫ್ರಮ್ ಯು ಐ ಹ್ಯಾವ್ ನೋ ಗುಡ್. ಅಪಾರ್ಟ್ ಫ್ರಮ್ ಯು ಐ ಹ್ಯಾವ್ ನೋ ಗುಡ್. ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ. ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ನನಗೆ ಶ್ರೇಷ್ಠರು. ನಿನ್ನ ಜೊತೆ ಸಹೋದರನೊಟ್ಟಿಗೆ ಮಾತನಾಡಿ ಎಷ್ಟು ವರ್ಷ ಆಯ್ತು? ಇವರೇ ಶ್ರೇಷ್ಠರು. ಐದನೇ ವಾಕ್ಯದಲ್ಲಿ, ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನ ಭದ್ರಗೊಳಿಸುತ್ತೀಯ. ದಾವೀದನು ಇಂತಹ ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋಗುವಂತ ಸಂದರ್ಭದಲ್ಲಿ ದೇವರಲ್ಲಿ ಆತನ ದೃಢವಾದಂತ ಒಂದು ನಂಬಿಕೆ ಇತ್ತು. ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನ ಭದ್ರಗೊಳಿಸುತ್ತೀಯ. ಹೌದು ಪ್ರಿಯರೇ, ದೇವರು ದಾವೀದನನ್ನ ಅಭಿಷೇಕಿಸಿರುವಂಥದ್ದು ಸೌಲನ ಕೈಯಿಂದ ಮರಣ ಹೊಂದುವುದಕ್ಕಾಗಿ ಅಲ್ಲ. ದೇವರು ನಿನ್ನನ್ನ ಅಭಿಷೇಕಿಸಿರುವಂಥದ್ದು ನಿನ್ನ ಯಾವುದೋ ಒಂದು ವಿಧದಲ್ಲಿ ನಿನ್ನ ಜೀವಿತವನ್ನ ಕೊನೆಗಾಣಿಸುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ನಿನ್ನನ್ನು ಅಭಿಷೇಕಿಸಿರುವಂಥದ್ದು ತನ್ನ ಶ್ರೇಷ್ಠವಾದಂತ ಸೇವೆಯನ್ನ ನಿನ್ನ ಮೂಲಕವಾಗಿ ಮಾಡಿ ತೀರಿಸುವುದಕ್ಕೋಸ್ಕರವಾಗಿ. ಯೆಹೆಜ್ಕೇಲನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ನಾನು ದುಷ್ಟನಿಗೆ ಸಾಯುವಿ ಎಂಬುದಾಗಿ ಹೇಳುವಾಗ ನೀನು ನನ್ನ ಮಾತನ್ನ ಅವನಿಗೆ ಎಚ್ಚರಿಕೆ ಪಡಿಸಬೇಕು. ಸೊ ದಿಸ್ ಈಸ್ ದ ವಿಲ್ ಆಫ್ ಗಾಡ್. ಇದು ನಿನ್ನ ಕುರಿತಾಗಿರುವಂತ ದೇವರ ಉದ್ದೇಶ. 8ನೇ ವಾಕ್ಯ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಐ ಸೆಟ್ ದ ಲಾರ್ಡ್ ಬಿಫೋರ್ ಮೀ. ದಾವೀದನ ಒಂದು ದೃಢತೆ, ಅವನೊಂದು ಸಂಕಲ್ಪ ನೋಡಿ. ಆ ಒಂದು ಗುಹೆಯ ಅನುಭವದಲ್ಲಿ ಆತನು ಹಾದು ಹೋಗುತ್ತಿರುವಂತಹ ಸಂದರ್ಭದಲ್ಲಿ, ಆ ಪ್ರತಿಕೂಲದ ಮಧ್ಯದಲ್ಲಿ ಆತನು ದೇವರಿಗೆ ಯಾವುದೇ ರೀತಿಯಾಗಿ ಆತನು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇಲ್ಲ. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ, ಯೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಯೋಬನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು 1ನೇ ಅಧ್ಯಾಯ 21-22, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುತ್ತೇನೆ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ. ಇದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ
ತಪ್ಪು ಓರಿಸಲಿಲ್ಲ. ಈ ಮರುಭೂಮಿಯ ಅನುಭವದಲ್ಲಿ, ಈ ಗುಹೆಯ ಅನುಭವದಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಐ ಸೆಟ್ ದ ಲಾರ್ಡ್ ಬಿಫೋರ್ ಮೀ. ನಾನು ಯೆಹೋವನನ್ನು ಎದುರುಗಡೆ ಇಟ್ಟುಕೊಂಡಿದ್ದೇನೆ. 23ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಎದರೇನು. ಈ ಒಂದು ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ಶಾಡೋ ಆಫ್ ಡೆತ್, ಐ ವಿಲ್ ನಾಟ್ ಫಿಯರ್ ಈವಿಲ್ ಬಿಕಾಸ್ ಯುವರ್ ರಾಡ್ ಅಂಡ್ ಯುವರ್ ಸ್ಟಾಫ್ ದೇ ಕಂಫರ್ಟ್ ಮೀ. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತೀ, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತೀ. ಪ್ರಾರಂಭದಲ್ಲಿ ದಾವೀದನನ್ನ ಅಭಿಷೇಕಿಸಿರುವಂತದ್ದು ಕೆಲವೇ ಜನರಿಗೆ ಮಾತ್ರ ಗೊತ್ತಿರುವಂತ ವಿಚಾರ. ದಾವೀದನ ತಂದೆ ತಾಯಿಗಳಿಗೆ, ದಾವೀದನ ಸಹೋದರರಿಗೆ, ಸಮುವೇಲ್ ಪ್ರವಾದಿಗೆ ಮಾತ್ರ ಗೊತ್ತಿರುವಂತ ವಿಚಾರ. ಆದ್ರೆ ಪ್ರಿಯ ದೇವರ ಮಗನೇ, ದೇವರು ನಿಮ್ಮನ್ನು ಅಭಿಷೇಕಿಸಿರುವಂತದ್ದು ಕೇವಲ ಆತನು ಜಗ್ಗ ಜಾಹಿರು ಮಾಡುವಂತ ದಿನಗಳು ಅತಿ ಸಮೀಪವಾಗಿದೆ. ಆದುದರಿಂದಲೇ ದಾವೀದನು ಹೇಳ್ತಾ ಇದ್ದಾನೆ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ. ಯು ವಿಲ್ ಅನಾಯಿಂಟ್ ಮೈ ಹೆಡ್ ವಿತ್ ಆಯಿಲ್, ಮೈ ಕಪ್ ರನ್ಸ್ ಓವರ್. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನನ್ನನ್ನು ಕೇಳುವಂತ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಮ್ಮ ಜೀವಿತವನ್ನ ದೇವರ ವಾಕ್ಯದೊಟ್ಟಿಗೆ ಸಮರ್ಪಿಸಿಕೊಳ್ಳೋಣ. ನಾವು ಓದಿದಂತಹ ಕೀರ್ತನೆಯಲ್ಲಿ ಅದರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ದೇವರೇ ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ದಾವೀದನಲ್ಲಿದ್ದಂತಹ ಮನಸ್ಸು, ದಾವೀದನಲ್ಲಿದ್ದಂತಹ ಸ್ವಭಾವ, ಅದು ನಮ್ಮ ಜೀವಿತದಲ್ಲಿಯೂ ಬರುವಂತದ್ದಾಗಿರಲಿ. ನಿಶ್ಚಯವಾಗಿ ದೇವರು ಆತನು ನಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಲೆಟ್ ಅಸ್ ಕ್ಲೋಸ್ ಯುವರ್ ಐಸ್. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಓ ಜೀಸಸ್, ಪ್ರೈಸ್ ಯು ಮಾಸ್ಟರ್, ವಿ ವರ್ಶಿಪ್ ಯು ಲಾರ್ಡ್. ಗಣನೆಗೆ ಬಾರಾದ ನನ್ನನ್ನು ನೀ ಘನವಾದ ಪ್ರೀತಿಯೆಂದಪ್ಪಿಕೊಂಡೆ. ಗಣನೆಗೆ ಬಾರಾದ ನನ್ನನ್ನು ನೀ ಘನವಾದ ಪ್ರೀತಿಯೆಂದಪ್ಪಿಕೊಂಡೆ. ಏನೇನ ಪ್ರೀತಿಗೆ ಬದಲೇನು ಕೊಡಲಿ, ನನ್ನನ್ನು ನಿಂಗೆ ಸಮರ್ಪಿಸುವೆ. ಏನೇನ ಪ್ರೀತಿಗೆ ಬದಲೇನು ಕೊಡಲಿ, ನನ್ನನ್ನು ನಿಂಗೆ ಸಮರ್ಪಿಸುವೆ. ನಾನೇನ ಕಣ್ಣಂತೆ ಅಮೂಲ್ಯನೇ, ನಿನ್ ಶ್ರೇಷ್ಠ ಪ್ರೀತಿಗೆ ಪಾತ್ರನಾದೆ. ತನುಮಾನದನಗಾಳ ಅರ್ಪಿಸಲು ನಿನ್ನ ಶ್ರೇಷ್ಠ ಪ್ರೀತಿಗೆ ಸಮನಾದೆ. ಈ ಪರಿಶುದ್ಧ ದಿನಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಈ ಪರಿಶುದ್ಧ ಆರಾಧನೆಯಲ್ಲಿ ಕರ್ತನೆ ಮತ್ತೊಂದು ಆವೃತ್ತಿ ನಾವು ಭಾಗ್ಯಗಳಾಗುವಂತೆ ನಿನ್ನ ಕೃಪೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಪ್ರತ್ಯೇಕವಾಗಿ ಸ್ವಾಮಿ ದೇವರೇ, ಹಾಡುಗಳ ಮೂಲಕವಾಗಿ ನಿಮ್ಮನ್ನು ಮಹಿಮೆಪಡಿಸುವಂತೆ, ನಿಮ್ಮ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಮಹಿಮೆಪಡಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಪ್ರತ್ಯೇಕವಾಗಿ ಸ್ವಾಮಿ ದೇವರೇ, ಕೇಳಲ್ಪಟ್ಟಂತ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವೃತ್ತಿ ಕೇಳಿರುವಂತಹ ವಾಕ್ಯದ ಮುಂಭಾಗದಲ್ಲಿ ನಮ್ಮ ಜೀವಿತವನ್ನು ನಾವು ಸಮರ್ಪಿಸುವಂತವರಾಗಿದ್ದೇವೆ ದೇವರೇ. ನಾವು ಅದನ್ನು ಅನುಸರಿಸಲಾಗುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿರುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಸ್ವಾಮಿ. ಈ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರನ್ನ ಕರ್ತನೆ, ಪ್ರತಿಯೊಂದು ಕುಟುಂಬಗಳನ್ನ ಮತ್ತೊಂದು ಆವೃತ್ತಿ ನಿನ್ನ ಕರೆಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಒಂದು ವಾರ ಜೀವಿಸೋದಕ್ಕೆ ಬೇಕಾಗಿರುವಂತಹ ನಿನ್ನ ಆತ್ಮಿಕವಾದ ಮನ್ನವನ್ನ
ನಿಮ್ಮ ಮಕ್ಕಳಿಗೆ ನಿನ್ನ ದಯಪಾಲಿಸಿಕೊಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಮತ್ತೆ ದಾವೃತಿ ಕುಟುಂಬವಾಗಿ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಾವು ಪ್ರಾರ್ಥಿಸಿದ್ದೆಲ್ಲ ಪ್ರಾರ್ಥನಾ ವಿಜ್ಞಾಪನೆ ಮೇಲೆ ಇಂದಿನಿಂದ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.